ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾಡೆಲಿಂಗ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟು ಅದಾದ ನಂತರ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಮಿಂಚಿ ಈಗ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಸ್ಯಾಂಡಲ್ವುಡ್ ಅದರ ಜೊತೆಗೆ ಭಾರತೀಯ ಸಿನಿಮಾ ಇಂಡಸ್ಟ್ರಿಯ ದಿಗ್ಗಜರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೊಡಗಿನ ಕುವರ, ಹಾಗೇನೆ ಪ್ಯಾನ್ ಇಂಡಿಯಾ ಸಿನಿಮಾದ ವರ್ಸಟೈಲ್ ಆಕ್ಟರ್ ತಾರಕ್ ಪೊನ್ನಪ್ಪ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬ್ರದರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇಷ್ಟು ದಿನ ಬೇರೆ ರಾಜ್ಯದವರು ಬೆಂಗಳೂರಿಗೆ ಬಂದ್ರೆ ವೆಲ್ಕಮ್ ಟು ನಮ್ಮ ಬೆಂಗಳೂರು ಅಂತಿದ್ವಿ. ಇವಾಗ ನಿಮ್ಗೂ ಸಹ ಹೇಳುವಂತ ಭಾಗ್ಯ ಸಿಗ್ತಾ ಇದೆ. ಹಾಗಾಗಿದೆ, ಬಟ್ ನನ್ನ ಮನೆ ಬಂದು ಬೆಂಗಳೂರಲ್ಲೇ ಇರೋದು. ನಾನು ಬೆಂಗಳೂರು ಹುಡುಗಾನೆ. ಸೊ ಖಂಡಿತವಾಗ್ಲೂ ಆ ಬೆಂಗಳೂರು ಅನ್ನೋದು ನನ್ನಲ್ಲಿ ಯಾವತ್ತಿದ್ರು ಇದ್ದೇ ಇರುತ್ತೆ. ಈಗ ಕೆಲ್ಸಕ್ಕೋಸ್ಕರ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ದೀನಿ. ಫೈನಲಿ ನಿಮ್ಮನ್ನ ಇಂಟರ್ವ್ಯೂ ಕರ್ಕೊಂಡ್ ಬರೋದಕ್ಕೆ ಮಾಡಿರುವಂತ ಟೈಮ್ ಸ್ಪೆಂಡ್ ನಮ್ಗೆ ಯಾವ್ದಾದ್ರು ಒಬ್ಬ ಹುಡುಗಿನ ಲವ್ ಮಾಡಿದ್ರೆ ಪಕ್ಕ ಇಷ್ಟ ಬಿದ್ದೋಗ್ಬಿಡ್ತಿದ್ರು. ಇಲ್ಲ, ನೀವು ಪಾಪ ತುಂಬಾ ಕಷ್ಟಪಟ್ಟಿದ್ರಿ, ಬಟ್ ನನಗೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನಂಬರ್ ಇರ್ಲಿಲ್ಲ. ಆಮೇಲೆ ನೀವು ಲೇಟ್ ಆಗಿ ನನಗೆ ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡಿ ನೀವು ಮೆಸೇಜ್ ಮಾಡಿದಾಗ ನನಗೆ ಗೊತ್ತಾಯ್ತು. ಸೊ ಅಲ್ಲಿಂದ ಅದೊಂದು ಬೇಗ ಪ್ಲಾನ್ ಮಾಡ್ಕೊಂಡು ಫೈನಲಿ ಸಿಕ್ಕಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿದೆ ಲೈಫ್? ಚೆನ್ನಾಗಿ ನಡೀತಿದೆ, ಎಲ್ಲ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಾಗ್ತಿದೆ. ಥ್ಯಾಂಕ್ ಯು. ತಾರಕ್ ಪೊನ್ನಪ್ಪ ಅವರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ಅಂಡ್ ಏನಕ್ಕೆ ಬರಬೇಕು ಅಂತ ಅನ್ನಿಸ್ತು ಈ ಒಂದು ಫೀಲ್ಡ್ಗೆ? ಇನ್ಸ್ಪಿರೇಷನ್ ಅನ್ನೋದು, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಿಜ ಹೇಳ್ಬೇಕಂದ್ರೆ ಆಗ ಕೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು, ಬಟ್ ನಮ್ಮ ಮನೇಲಿ ಇರ್ಲಿಲ್ಲ. ನಮ್ಮ ಮನೇಲಿ ಬರೀ 4 ಗಂಟೆ, ಭಾನುವಾರ 4 ಗಂಟೆಗೆ ಒಂದು ಕನ್ನಡ ಸಿನಿಮಾ ಹಾಕೋರು. ಆ ಸಿನಿಮಾ ನೋಡ್ಕೊಂಡು ಸಿನಿಮಾ ಬಗ್ಗೆ ನಾನು ಅಭಿರುಚಿ ಕಂಡುಕೊಂಡಿದ್ದು. ಆಗ ಮೋಸ್ಟ್ ಆಫ್ ಆಲ್ ನಾನ್ ನೋಡಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಿನಿಮಾಗಳು, ಇಲ್ಲಾಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾಗಳು, ಶಿವರಾಜ್ ಕುಮಾರ್ ಸರ್ ಸಿನಿಮಾಗಳು ಇದೆ ಬಹಳಷ್ಟು ಬರ್ತಾ ಇತ್ತು. ಸೊ ಅದನ್ನ ನೋಡ್ಕೊಂಡೇ ಬೆಳೆದೆ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಫಂಕ್ಷನ್ ನಡೀತು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಒಂದು ಡ್ರಾಮಾಲಿ ಅಂತ ಹೇಳಿದ್ರು. ಅದು ಮಾಡಾದ್ಮೇಲೆ ಒಂದ್ ಸ್ವಲ್ಪ ಅಪ್ರಿಸಿಯೇಷನ್ ಬರಕ್ ಶುರು ಆಯ್ತು. ಓಕೆ, ಇದು ಮಾಡಿದ್ರೆ ಯಾರಿಗೋ ಒಂದು ಇಷ್ಟ ಆಯ್ತು, ನಾನು ಮಾಡಿರೋ ಕೆಲಸ ಇಷ್ಟ ಆಯ್ತು ಅನ್ನೋ ಒಂದು ಇದು ಕಂಡಾಗ ಅದ್ರ ಮೇಲೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಒಂದು ಹುಚ್ಚು ಶುರು ಆಯ್ತು. ಅದಿವತ್ತು ಪ್ಯಾಷನ್ ಆಗಿ ಮುಂದಕ್ಕೆ ನನ್ನ ತಗೊಂಡು ಹೋಗ್ತಾ ಇದೆ. ಸೊ ಸುಮಾರು ವರ್ಷಗಳ ನಿಮ್ಮ ಪರಿಶ್ರಮ ಬೆಳ್ಳಿ ಪರದೆಯಲ್ಲಿ ಈಗ ಪ್ಯಾನ್ ಇಂಡಿಯಾದಾದ್ಯಂತ ಪಸರಿಸ್ತಾ ಇದೆ. ಹೌದು. ಸೊ ಹೇಗ್ ಅನ್ನಿಸ್ತಿದೆ ಲೈಫ್ ಎಲ್ಲ ಅಂತ? ಬಹಳ ಖುಷಿ ಆಗುತ್ತೆ. ಏನಿದ್ರು ನಾವು ಶುರು ಮಾಡಿದಾಗ ಎಲ್ಲ ಒಂದೊಂದು ಮೆಟ್ಲು ಅನ್ನೋ ಇದ್ರಲ್ಲೇ ನಾನು ನೋಡ್ಕೊಂಡ್ ಬಂದಿದ್ದು. ಮೊದಲನೇದಾಗಿ ಮಾಡ್ಲಿಂಗ್ ಮಾಡಿದೆ. ಅದಾದ್ಮೇಲೆ ಅಜರಾಮರ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದೆ. ಅನ್ಕೊಂಡಿದ್ದಂತ ರೆಸ್ಪಾನ್ಸ್ ಅವಾಗ ಸಿಗ್ಲಿಲ್ಲ, ಬಹಳ ಬೇಜಾರಾಯ್ತು. ಆಮೇಲೆ ಸರಿ, ಸಿನಿಮಾ ಬಗ್ಗೆ ತಿಳ್ಕೊಳಕ್ಕೆ ಶುರು ಆಯ್ತು ಆ ಟೈಮಿಂದ. ಆಮೇಲೆ ಕ್ಯಾರೆಕ್ಟರ್ಸ್ ನ ಹೇಗ್ ಮಾಡ್ಬೇಕು, ಆಕ್ಟಿಂಗ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಯಾಕಂದ್ರೆ ಆಗ ನನಗೆ ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ನನಗೆ ಗೊತ್ತಿರ್ಲಿಲ್ಲ ಪರ್ಸ್ನಲಿ. ಹಾಗಾಗಿ ನನಗೆ ಆಕ್ಟಿಂಗ್ ಅನ್ನೋದು ನಾನು ಸಿನಿಮಾ ಮಾಡ್ತಾನೆ ಕಲ್ತಿದ್ದು. ಅದು ನನಗೆ ಬಹಳ ಹೆಲ್ಪ್ ಆಯ್ತು. ಒಂದೊಂದು ಜರ್ನಿ, ಒಂದೊಂದು ಮೆಟ್ಲಿದ್ದಂಗೆ ಒಂದೊಂದು ಸಿನಿಮಾ ನಾನು ಮಾಡಿದ್ದು ಕೂಡ. ಆ ಮೆಟ್ಲನ್ನ ಏರ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಇನ್ನು ಮುಂದಕ್ಕೆ ಇನ್ನೂ ಬಹಳಷ್ಟು ಮುಂದಕ್ಕೆ ಹೋಗೋದಿದೆ. ಸೊ ಲುಕಿಂಗ್ ಫಾರ್ವರ್ಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.